ಈಗ ನಾವೇನು ತೋರಿಸ್ತಿದ್ದೀವಿ ಅಂದರೆ ಇದು ಪಿ ವಿ ಸಿ ಪೈಪ್ಸಿಂದು. ಈ ಪಿ ವಿ ಸಿ ಪೈಪ್ಗಳನ್ನು ಯಾವ ರೀತಿ ತಯಾರು ಮಾಡ್ತೀವಿ, ಪಿ ವಿ ಸಿ ಪೈಪ್ ನಮ್ಮ ಕ್ವಾಲಿಟಿ ಹೇಗಿದೆ, ಪಿ ವಿ ಸಿ ಪೈಪ್ಗಳನ್ನು ಯಾವ ಟೆಸ್ಟ್ಗಳನ್ನು ಮಾಡ್ತೀವಿ, ಆ ಟೆಸ್ಟ್ಗಳನ್ನು ಮಾಡಿದ್ಮೇಲೆ ನಾವು ನಿಮಗೆ ಸಮಾಧಾನ ಆಗಲ್ಲ ಅಂದರೆ ಬೇಕಾದ್ರೆ ಒಂದು ವೆಹಿಕಲ್ ತೊಗೊಂಬಂದು ಅದ್ರ ಮೇಲೆ ಹತ್ತಿನೂ ಸಹ ನಾನು ತೋರಿಸ್ತೀನಿ. ನಮ್ಮ ಲಾರಿ ಹತ್ತಿದ್ರೂ ಸಹ ಅದು ಲೋಡ್ ಇರೋಂಥ ಲಾರಿ ಹತ್ತಿದ್ರೂ ಸಹ ನಮ್ಮ ಪಿ ವಿ ಸಿ ಪೈಪ್ಗಳು ಹೊಡೆದೋಗಲ್ಲ ಅನ್ನೋದಕ್ಕೆ ನಾನು ಇವತ್ತು ಗ್ರೌಂಡ್ ರಿಯಾಲಿಟಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ವೀರೇಶ್. ಸೊ ಈ ರೀತಿ ನಮ್ಮ ಪಿ ವಿ ಸಿ ಪೈಪ್ಸ್ಗಳೆಲ್ಲ ಇರುತ್ತೆ. ಸೊ ಇದನ್ನು ನಾವು ಏನು ಮಾಡ್ತೀವಿ, ಇಲ್ಲಿಂದ ನಾವು ಡೀಲರ್ಸ್ಗಳಿಂದ ನೇರವಾಗಿ ತೊಗೊಂಡೋಗಿ ನಮ್ಮ ಡೀಲರ್ಸ್ಗಳನ್ನ ಯಾರ್ಯಾರು ನಮ್ಮ ಹತ್ರ ಡೀಲರ್ಶಿಪ್ ತೊಗೊಂಡಿರ್ತಾರೋ ಅವರಿಗೆ ಹೋಗಿ ಕೊಡ್ತೀವಿ. ಸೊ ಡೀಲರ್ಸ್ಗಳಿಂದ ರೈತರಿಗೆ ಹೋಗುತ್ತೆ. ಅದಾದಮೇಲೆ ಇದನ್ನು ವಾಟರ್ ಶೆಡ್ ಸ್ಕೀಮಲ್ಲೂ ನಾವು ಪಿ ವಿ ಸಿ ಪೈಪ್ಗಳನ್ನು ವಿತರಣೆ ಮಾಡ್ತಿದ್ದೀವಿ. ಸೊ ನಮ್ಮ ಡೀಲರ್ಗಳು ತಾವು ತಮ್ಮ ಸಂಬಂಧಪಟ್ಟ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ಇಂಡಿಯನ್ಗಳನ್ನು ತೊಗೊಂಡು ಬೇಕಾದ್ರೆ ಅಲ್ಲೂ ಸಹ ಸಪ್ಲೈ ಮಾಡ್ಬೋದು. ಯಾವ ರೀತಿ ನಾವು ಸ್ಪ್ರಿಂಕ್ಲರ್ಸ್ಗಳನ್ನು PMKSY ಮತ್ತು ಅಟಲ್ ಭೂಜಲದಲ್ಲಿ ಕೊಡ್ತಿದ್ದೀವೋ ಹಂಗೆ ವಾಟರ್ ಶೆಡ್ ಸ್ಕೀಮಲ್ಲಿ ನಾವು ಪಿ ವಿ ಸಿಗಳನ್ನು ಸಹ ಕೊಡ್ತಿದ್ದೀವಿ. ಸೊ ತಾವು ಎಲ್ಲ ಕರ್ನಾಟಕದಂತ ಎಲ್ಲ ರೈತರು ಸಹ ಈ ಪಿ ವಿ ಸಿಗಳನ್ನು ಸಬ್ಸಿಡಿಯಲ್ಲೂ ತೊಗೋಬೋದು ಮತ್ತು ಓಪನ್ ಮಾರ್ಕೆಟಲ್ಲಿ ಡೀಲರ್ಸ್ಗಳ ಥ್ರೂ ಓಪನ್ ಮಾರ್ಕೆಟಲ್ಲಿ ಅಂಗಡಿಗಳಲ್ಲೂ ತೊಗೋಬೋದು.